ಪ್ರತಿ ಬಾರಿಯೂ ಹೆಣ್ಮಕ್ಕಳಿಂದಲೇ ದಾಸನಿಗೆ ಸಂಕಷ್ಟ. ದಚ್ಚುಗೆ ಲೇಡೀಸ್ ಟ್ರಬಲ್. ಮೊದಲ ಬಾರಿಗೆ ಜೈಲಿಗೆ ಹೋಗಿದ್ದು ಹೆಣ್ಣಿಂದ. ನಾಯಿ ಕಚ್ಚಿದ ವಿಚಾರಕ್ಕೆ ಮಹಿಳೆಯಿಂದ ದೂರು. ಪವಿತ್ರ ಗೌಡಯಿಂದ ಬಿಗ್ ಟ್ರಬಲ್. ದರ್ಶನ್ ದೈವಿ ಭಕ್ತರಾಗಿದ್ದರೂ ಕೂಡ ಮಹಿಳೆಯರಿಂದ ಈ ರೀತಿ ಪ್ರತಿ ಚಾಲೆಂಜ್ ಸಂಕಷ್ಟಗಳು ಎದುರಾಗುತ್ತಲೇ ಇವೆ. ದರ್ಶನ್ ಜೈಲಿಗೆ ಹೋದ್ರೂ ಸುದ್ದಿನೇ, ಹೊರಗಡೆ ಇದ್ರೂ ಸುದ್ದಿನೇ. ಹೆಣ್ಣಿಂದಲೇ ಜೈಲು ದರ್ಶನ ಮಾಡಿದ್ದ ದರ್ಶನ್ ಈಗ ಮತ್ತೊಮ್ಮೆ ಹೆಣ್ಣಿಂದಲೇ ಸಂಕಷ್ಟ ಎದುರಿಸುವಂತಹ ಪರಿಸ್ಥಿತಿ ಬಂದೊದಗಿದೆ. ಮತ್ತೇನಾದ್ರೂ ಎಡವಟ್ಟಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಬನ್ನಿ ಹಾಗಾದ್ರೆ ರಮ್ಯಾ ನೀಡಿರೋ ಕಂಪ್ಲೇಂಟ್ ದರ್ಶನ್ಗೆ ಕಂಟಕ ತಂದಿಡುತ್ತಾ ನೋಡ್ತಾ ಹೋಗೋಣ. ಸದ್ಯ ದರ್ಶನ್ ಜಾಮೀನು ಪಡೆದು ಹೊರಗೇನೋ ಇದ್ದಾರೆ. ಆದರೆ ದರ್ಶನ್ ಅಭಿಮಾನಿಗಳ ಎಡವಟ್ಟು ಮತ್ತೇನಾದ್ರೂ ಸಂಕಷ್ಟ ತಂದಿಡುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಅದಕ್ಕೆ ಕಾರಣ ನಟಿ ರಮ್ಯಾ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಅವಾಚ್ಯ ಸಂದೇಶಗಳನ್ನ ಕಳುಹಿಸಿರುವುದು. ಇದೆಲ್ಲದರ ವರದಿಯನ್ನ ರಮ್ಯಾ ಪೊಲೀಸ್ ಕಮಿಷನರ್ಗೆ ದೂರಿನ ಮೂಲಕ ನೀಡಿದ್ದು ಒಟ್ಟು 40 ಜನರ ಹೆಸರಿನ ಅಕೌಂಟ್ನ ಉಲ್ಲೇಖಿಸಿದ್ದಾರೆ. ಅಂದಹಾಗೆ ನನಗೆ ಚಿತ್ರರಂಗದವರ ಬೆಂಬಲವೂ ಇದೆ, ಆದ್ರೆ ಯಾರು ನೆರವಾಗಿ ಮಾತನಾಡೋಕೆ ತಯಾರಿಲ್ಲ ಅಂತ ಹೇಳಿದ ರಮ್ಯಾ, ಯಾರು ಬರಲಿ ಬಿಡ್ಲಿ, ನಾನು ಏಕಾಂಗಿಯಾಗಿಯೇ ಹೋರಾಡ್ತೀನಿ ಅಂತ ಹೇಳಿದ್ದಾರೆ. ದರ್ಶನ್ ತಮ್ಮ ಅಭಿಮಾನಿಗಳಿಗೆ ಈ ರೀತಿ ಮಾಡಿದಂತೆ ಈ ಮೊದಲೇ ಒಂದು ವಿಡಿಯೋ ಸಂದೇಶ ನೀಡಿದ್ರೆ ರೇಣುಕಾ ಸ್ವಾಮಿ ಹತ್ಯೆ ಆಗ್ತಿರ್ಲಿಲ್ಲ ಅಂದಿದ್ದಾರೆ. ಅಲ್ಲದೆ ಪವಿತ್ರ ಗೌಡಗೆ ಯಾರೋ ಕೆಟ್ಟ ಮೆಸೇಜ್ ಮಾಡಿದ್ದಾರೆ, ಅದು ತಪ್ಪಾದರೆ ನನಗೆ ಇವರೆಲ್ಲ ಮಾಡ್ತಿರೋ ಸಂದೇಶಗಳು ಸರಿನಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕೋ ದೈವಿ ಭಕ್ತನಿಗೆ ಮತ್ತೆ ಮಹಿಳೆಯಿಂದಲೇ ಸಂಕಷ್ಟ ಎದುರಾಗುವುದು ಖಚಿತ ಅಂತ ಹೇಳಬಹುದು. ಈ ಹಿಂದೆ ದರ್ಶನ್ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತೆ ಮಾಡಿದ್ದು, ಕಂಬಿ ಹಿಂದೆ ನಿಂತಿದ್ದು ಕೋರ್ಟ್ ಕಟಕಟಿಯಲ್ಲಿ ನಿಲ್ಲೋಕೆ ಕಾರಣವಾಗಿದ್ದೆಲ್ಲ ಹೆಣ್ಣಿಂದಲೇ ಅಂದ್ರೆ ನಂಬಲೇಬೇಕು. ಹಾಗಾದ್ರೆ ಯಾವುದು ಅಂತ ನೋಡೋದಾದ್ರೆ ಮೊದಲ ಬಾರಿಗೆ ಜೈಲಿಗೆ ಹೋಗಿದ್ದು ಹೆಣ್ಣಿನ ವಿಚಾರಕ್ಕೆ. ಮೊದಲ ಬಾರಿಗೆ ದರ್ಶನ್ ಜೈಲಿಗೆ ಹೋಗೋದಕ್ಕೆ ಕಾರಣವಾಗಿದ್ದು ಕೂಡ ಹೆಣ್ಣಿನ ವಿಚಾರದಲ್ಲಿಯೇ. ಆಗಷ್ಟೇ ಸಾರಥಿ ಸಿನಿಮಾ ರಿಲೀಸ್ಗೆ ಎಲ್ಲ ಸಿದ್ಧತೆಗಳು ನಡೀತಾ ಇತ್ತು. ಶೂಟಿಂಗ್ ಮುಗಿಸಿ ಥಿಯೇಟರ್ಗೆ ಬರಬೇಕಿದ್ದ ದರ್ಶನ್ ಅದಾಗಲೇ ಪರಪ್ಪನ ಅಗ್ರಹಾರ ಸೇರಿದ್ರು. 20 ದಿನ ಸೆರೆವಾಸವನ್ನು ಕೂಡ ಅನುಭವಿಸಿದ್ರು. ಪತ್ನಿ ಮೇಲೆ ಹಲ್ಲೆ ನಡೆಸಿದ ಕಾರಣ 20ಕ್ಕೂ ಹೆಚ್ಚು ದಿನ ಸೆರೆಮನೆ ವಾಸ ಅನುಭವಿಸಿದ್ರು. ಆ ಬಳಿಕ ಕಾಟೇರ ಸಕ್ಸಸ್ ಸಮಯದಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಿಂತು ವಿಜಯಲಕ್ಷ್ಮಿ ಹಾಗೂ ಪವಿತ್ರ ನಡುವಿನ ಸೋಷಿಯಲ್ ಮೀಡಿಯಾ ವಾರ್ಗೆ ಪ್ರತಿಕ್ರಿಯೆ ನೀಡಿದ್ರು. ಪರೋಕ್ಷವಾಗಿ ನನಗೆ ನನ್ನ ಸೆಲೆಬ್ರಿಟಿಗಳು ಮುಖ್ಯ ಅಷ್ಟೇ. ಇವತ್ತು ಇವಳಿರ್ತಾಳೆ, ನಾಳೆ ಇನ್ನೊಬ್ಳು ಇರ್ತಾಳೆ ಅನ್ನೋ ಮಾತಿನ ಸಂಬಂಧ ಮಹಿಳಾ ಆಯೋಗಕ್ಕೆ ದೂರು ಹೋಗಿದ್ದಲ್ಲದೆ ದರ್ಶನ್ಗೆ ನೋಟಿಸ್ ಕೂಡ ನೀಡಲಾಗಿತ್ತು. ನಾಯಿ ಕಚ್ಚಿದ ವಿಚಾರಕ್ಕೆ ಮಹಿಳೆಯಿಂದ ದೂರು. ಇದಾದ ಬಳಿಕ ದರ್ಶನ್ ಮನೆ ಮುಂದೆ ಕಟ್ಟಿದ್ದ ಸಾಕು ನಾಯಿ ಮಹಿಳೆಯೊಬ್ಬರಿಗೆ ಕಚ್ಚಿದೆ ಅನ್ನೋ ಕಾರಣಕ್ಕೆ RR ನಗರ ಪೊಲೀಸ್ ಠಾಣೆಯಲ್ಲಿ ಆ ಮಹಿಳೆ ದೂರು ನೀಡಿದ್ದಲ್ಲದೆ ದರ್ಶನ್ ಠಾಣೆ ಮೆಟ್ಟಿಲೇರುವಂತಾಯಿತು. ಪವಿತ್ರ ಗೌಡಯಿಂದ ದರ್ಶನ್ಗೆ ಬಿಗ್ ಟ್ರಬಲ್. ಎಲ್ಲವೂ ತಿಳಿಯಾಯಿತು. ಇನ್ನೇನಿದ್ರು ಸಿನಿಮಾ ಕಡೆ ಗಮನ ಹರಿಸಬೇಕು ಅನ್ನೋ ಅಷ್ಟರಲ್ಲಿಯೇ ಇನ್ನೇನಿದ್ರು ಶೂಟಿಂಗ್ ಅಂತಿದ್ದ ದರ್ಶನ್ರ ಜೀವನದಲ್ಲಿ ಕರಾಳ ದಿನವನ್ನ ತಂದೊಡ್ಡಿದ್ದು ಕೂಡ ಅದೇ ಹೆಣ್ಣು, ಅದುವೇ ಪವಿತ್ರ ಗೌಡ. ರೇಣುಕಾ ಸ್ವಾಮಿ ಅಶ್ಲೀಲ ಸಂದೇಶವನ್ನ ದರ್ಶನ್ಗೆ ತೋರಿಸಿದ್ದಾರೆ. ಪರಿಣಾಮ ಹತ್ಯೆಯೇ ನಡೆದೇ ಹೋಗಿತ್ತು. ಆ ಪ್ರಕರಣದಲ್ಲಿ ದರ್ಶನ್ 4 ತಿಂಗಳು ಜೈಲು ಸೇರುವಂತಾಯಿತು. ಅಲ್ಲದೆ ತೆರೆಮರೆಗೆ ಸರಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಎಲ್ಲವೂ ಸರಿ ಹೋಯಿತು ಅನ್ನುವಾಗಲೇ ದಾಸನ ಅಭಿಮಾನಿಗಳು ಮಾಡಿರೋ ಎಡವಟ್ಟು ಸಂಕಷ್ಟ ತಂದೊಡ್ಡಿದೆ. ಇದರಿಂದ ರಮ್ಯಾ ಗರಂ ಆಗಿದ್ದಾರೆ. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋ ನಟಿ ರಮ್ಯಾ ಮಾತಿಗೆ ಕೆರಳಿ ಕೆಂಡವಾಗಿದ್ದ ದರ್ಶನ್ ಅಭಿಮಾನಿಗಳು ಬಾಯಿಗೆ ಬಂದಂತೆ ಕೆಟ್ಟ ಕಮೆಂಟ್ ಮಾಡಿ ಈಗ ಇದು ಠಾಣೆ ಮೆಟ್ಟಿಲೇರಿದೆ. ಒನ್ಸ್ ಅಗೇನ್ ದರ್ಶನ್ ಹೆಸರು ಈ ಪ್ರಕರಣದಲ್ಲಿ ಕೇಳಿ ಬರ್ತಾ ಇದ್ದು, ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಇರುವಾಗ ಇದೆಲ್ಲ ಬೇಕಿತ್ತಾ ಅನ್ನೋ ಮಾತು ಕೂಡ ಪ್ರಶ್ನೆ ಮೂಡುವಂತಾಗಿದೆ. ಒಟ್ನಲ್ಲಿ ದರ್ಶನ್ ಜೈಲಿಂದ ಆಚೆ ಬಂದರೂ ಕೂಡ ಬೆಟ್ಟದ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದಿದ್ದ ದಾಸ ಅನಂತರ ಉಕ್ಕಡ ಮಾರಿಯಮ್ಮ ಬಳಿ ಹೋಗಿ ದೃಷ್ಟಿ ತೆಗೆಸಿಕೊಂಡು ಬಂದಿದ್ರು. ಮಡಾಯಿಗಾವು ಭದ್ರಕಾಳಿ ದೇವಸ್ಥಾನಕ್ಕೂ ಹೋಗಿ ಶತ್ರು ಸಂಹಾರ ಪೂಜೆ ಮುಗಿಸಿ ಬಂದ ನಂತರವೂ ದೈವಿ ಭಕ್ತನಾಗಿದ್ರೂ ಕೂಡ ಮಹಿಳೆಯರಿಂದ ಈ ರೀತಿ ಅಪಮಾನ ಅನುಭವಿಸ್ತಾ ಇರುವುದು ಕೂಡ ನಿಜಕ್ಕೂ ವಿಪರ್ಯಾಸ ಅಂತಿದ್ದಾರೆ ದಾಸನ ಅಭಿಮಾನಿಗಳು. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯಾಷನಲ್ ಟಿವಿ.